ಹೆಲೋ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ನನ್ನ ಗುಲಾಬಿ ಗಿಡದಲ್ಲಿ ಗೊಂಚಲು ಹೂ ಬರ್ತಾ ಇದೆ. ನೀವು ಅನ್ಬೋದು ಇದು ಗೊಂಚಲಲ್ಲ ಒಂದೊಂದೇ ಇದೆ ಅಂತ. ಎಸ್, ಇದು ಹೈಬ್ರಿಡ್ ಗುಲಾಬಿ ಗಿಡ. ಆದರೂ ಕೂಡ ನೋಡಿ, ಒಂದೇ ಬ್ರಾಂಚ್ನಲ್ಲಿ 3 ಗುಲಾಬಿ ಹೂ, ಪ್ರತಿಯೊಂದು ಬ್ರಾಂಚ್ನಲ್ಲೂ ಒಂದೊಂದು ಗುಲಾಬಿ ಹೂ ಇದೆ. ಗುಲಾಬಿ ಗಿಡ ವರ್ಷ ಪೂರ್ತಿ ಹೂಗಳು ಬಿಡಬೇಕು ಅಂತಂದರೆ ಹಲವಾರು ಫರ್ಟಿಲೈಸರ್, ಹಲವಾರು ರೀತಿಯ ಹೋಮ್ ಮೇಡ್ ಕೀಟನಾಶಕಗಳಾಗಿರ್ಬೋದು, ಆಮೇಲೆ ಗೊಬ್ಬರಗಳನ್ನು ನಾನು ಹಲವಾರು ವಿಡಿಯೋಗಳಲ್ಲಿ ಶೇರ್ ಮಾಡ್ತಾನೆ ಬಂದಿದ್ದೀನಿ. ಇದು ಹೈಬ್ರಿಡ್ ಗುಲಾಬಿ ಗಿಡ ಡಾರ್ಕ್ ಮರೂನ್ ಕಲರಲ್ಲಿದೆ, ರೆಡ್ ಕಲರಲ್ಲಿದೆ. ತುಂಬ ಚೆನ್ನಾಗಿ ಫ್ಲವರಿಂಗ್ ಆಗ್ತಾ ಇದೆ. ಇವಾಗ ಬೇಸಿಗೆ ಅಲ್ವಾ, ಸ್ವಲ್ಪ ಹೂಗಳು ಚಿಕ್ಕದಾಗತ್ತೆ. ಆಮೇಲೆ ನೋಡಿ, ಇದು ಕೂಡ ಹೈಬ್ರಿಡ್ ಪೀಚ್ ಕಲರಲ್ಲಿರುವಂಥ ಒಂದು ಗುಲಾಬಿ ಗಿಡ. ಇದರಲ್ಲೂ ಕೂಡ ಪ್ರತಿ ಬ್ರಾಂಚ್ನಲ್ಲೂ ಹೂಗಳಿದೆ. ಗುಲಾಬಿ ಗಿಡ ಹೆವಿ ಫೀಡರ್ ಪ್ಲಾಂಟ್, ಆದರೆ ಸ್ವಲ್ಪ ಇವಾಗ ನಾವು ಬೇಸಿಗೆಯಲ್ಲಿ ಇದನ್ನು ಕಾಯ್ಕೊಳ್ಬೇಕು. ಹೇಗೆ ಅಂತಂದರೆ, ಮಣ್ಣಿನಲ್ಲಿ ಸ್ವಲ್ಪ ತೇವಾಂಶ ಇರಬೇಕು, ಆದರೆ ಮಣ್ಣು ಸಾಗಿ ಅಂಟಂಟಾಗಬಾರ್ದು. ಹಾಗೆ ಮಣ್ಣು ಅತಿಯಾಗಿ ಒಣಗಲೂಬಾರ್ದು. ನೋಡಿ, ಪ್ರತಿ ಗಿಡದಲ್ಲಿ ನಾನು ಸಾಫ್ಟ್ ಪ್ರೂನಿಂಗ್ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತೀನಿ. ಯಾವಾಗಲೂ ಪ್ರೂನಿಂಗ್ ಮಾಡೋದನ್ನು ತಪ್ಪಿಸಲ್ಲ. ಹಾಗಾಗಿ ನನ್ನ ಗಿಡದಲ್ಲಿ ಕೆಂಪು ಚಿಗುರು ಬರ್ತಾನೆ ಇರುತ್ತೆ. ನೀವೆಲ್ಲ ಥಂಬ್ನೇಲ್ ನೋಡಿದ್ದೀರಾ. ಗುಲಾಬಿ ಗಿಡದಲ್ಲಿ ಕೆಂಪು ಚಿಗುರು ಮತ್ತು ಬೆಸಲ್ ಶೂಟ್ಸ್ ಬರಬೇಕು ಅಂತಂದರೆ ಕಾಂಬೋ ಫರ್ಟಿಲೈಸರನ್ನು ಹಾಕಬೇಕು. ಹೌದು, ಇವತ್ತು ನಾನು ವಿಡಿಯೋನಲ್ಲಿ ಕಾಂಬೋ ಫರ್ಟಿಲೈಸರನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಬಟನ್ ರೋಸ್ ಆಗಿರ್ಬೋದು, ಮಿನಿಯೇಚರ್ ಆಗಿರ್ಬೋದು, ಹೈಬ್ರಿಡ್ ಆಗಿರ್ಬೋದು, ದೇಸಿ ಆಗಿರ್ಬೋದು, ಎಲ್ಲ ಗಿಡದಲ್ಲೂ ಕೆಂಪು ಚಿಗುರು, ಹೂಗಳು, ಮೊಗ್ಗುಗಳು ಬರ್ತಾನೆ ಇದೆ. ನೋಡಿ, ಇದು ಕೂಡ ಹೈಬ್ರಿಡ್ ಗುಲಾಬಿ ಗಿಡ. ಸಿಂಗಲ್ ಪೆಟಲಲ್ಲಿದೆ. ಒಂದೇ ದಿನ ಅರಳುತ್ತೆ, ಆಮೇಲೆ ಸಾಯಂಕಾಲ ಅಂತಂದರೆ ಬಾಡೋಗುತ್ತೆ. ಆಮೇಲೆ ನೋಡಿ, ಇದು ಬಟನ್ ರೋಸ್, ಮಿನಿಯೇಚರ್ ರೋಸ್, ಪ್ರತಿಯೊಂದು ಗಿಡದಲ್ಲೂ. ಗುಲಾಬಿ ಗಿಡಕ್ಕೆ ಇಷ್ಟವಾದಂಥ ಕೆಲಸ ಏನು ಅಂತಂದರೆ ಮಿಸ್ಟಿಂಗ್. ನೀರನ್ನು ಬೇಸಿಗೆಯಲ್ಲಿ ರೆಗ್ಯುಲರ್ ಆಗಿ 2 ಹೊತ್ತು ಏನು ಮಾಡಿ ಸ್ಪ್ರೇ ಮಾಡಿ. ಪ್ಲೇನ್ ವಾಟರ್, ಅದರಲ್ಲಿ ಏನೂ ಮಿಕ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮಗೆ ಅನುಕೂಲ ಆಯಿತು ಅಂತಂದರೆ ಎಪ್ಸಮ್ ಸಾಲ್ಟ್ ಆಗಿರ್ಬೋದು, ಕಾಫಿ ಪೌಡರ್ ಆಗಿರ್ಬೋದು, ಅಲೋವೆರಾ ನೀರಾಗಿರ್ಬೋದು, ಅಥವಾ ಟೀ ಪೌಡ್ರ್ ಬಾಯ್ಲ್ ಮಾಡಿ ಕುದಿಸಿರುವಂಥ ನೀರನ್ನು ಒಂದು 4 ರಿಂದ 5 ದಿನ ಅಥವಾ ವಾರಕ್ಕೊಂದು ಯಾವುದಾದ್ರೂ ಒಂದು ಲಿಕ್ವಿಡನ್ನು ನೀವು ಸ್ಪ್ರೇ ಮಾಡಿ. ಆದರೆ ಡೈಲಿ ಏನು ಮಾಡಬೇಕು, ಪ್ರತಿನಿತ್ಯ ನೀರನ್ನು ಸ್ಪ್ರೇ ಮಾಡಲೇಬೇಕು. ಇದರ ಒಂದು ಬ್ರಾಂಚಸ್ ಎಷ್ಟು ಸಾಫ್ಟ್ ಆಗಿರುತ್ತೋ ಅಷ್ಟೇ ಅದರಲ್ಲಿ ಬೇಗ ಚಿಗುರು ಕೌಲೊಡೆದು ಚಿಗುರು ಬರುತ್ತೆ. ಪ್ರತಿ ಬ್ರಾಂಚ್ನಲ್ಲಿ ಮೊಗ್ಗು ಬರುತ್ತೆ. ಇಲ್ಲ ಅಂತಂದರೆ ಬ್ಲೈಂಡ್ ಶೂಟ್, ಡೆಡ್ ಶೂಟಲ್ಲಿ ಕನ್ವರ್ಟ್ ಆಗುತ್ತೆ. ಎರಡನೇದು, ಪಾಟ್ ಯಾವಾಗಲೂ ಕ್ಲೀನ್ ಆಗಿರಬೇಕು, ಮಣ್ಣು ಕ್ಲೀನ್ ಆಗಿರಬೇಕು. ಇಲ್ಲ ಅಂತಂದರೆ ಇದಕ್ಕೆ ತುಂಬ ಬೇಗ ಫಂಗಸ್ ಬರುತ್ತೆ. ಫಂಗಸ್ ಪ್ರೋನ್ ಪ್ಲಾಂಟ್ ಅಂತಲೇ ಹೇಳ್ಬೋದು. ಎಷ್ಟು ಇದರಲ್ಲಿ ಸುಂದರವಾಗಿ ಹೂಗಳು ಬರುತ್ತೋ ಅಷ್ಟೇ ಇದರಲ್ಲಿ ಫಂಗಸ್ ಹಾಗೂ ಡೈಬ್ಯಾಕ್ ಕೂಡ ಬೇಗ ಬರುತ್ತೆ. ಹಾಗಾಗಿ ಮಣ್ಣನ್ನು ಸಾಧ್ಯವಾದಷ್ಟು ಕ್ಲೀನಾಗಿಡಿ. ಅದರಲ್ಲಿ ಗಾಳಿ, ಬಿಸಿಲು, ಬೆಳಕು ಆಡ್ತಾ ಇರಬೇಕು. ಮೂರನೇ ಕೆಲಸ ಟಿಲ್ಲಿಂಗ್ ಅಂತಂದರೆ ಮಣ್ಣನ್ನು ಮೇಲಿನ ಮೇಲೆ ಲೂಸ್ ಮಾಡ್ತಾಯಿರಿ. ವಾರಕ್ಕೊಮ್ಮೆ ಅಥವಾ 10 ದಿನಕ್ಕೊಮ್ಮೆ ಮಣ್ಣನ್ನು ಅಗೆದು ಲೂಸ್ ಮಾಡಿ. ಇದು ಗುಲಾಬಿ ಗಿಡಕ್ಕೆ ತುಂಬ ಇಷ್ಟ. ದಾಸವಾಳ ಗಿಡಕ್ಕೆ ಮಣ್ಣು ಅಗಿಯೋದು ಅಷ್ಟೊಂದು ಇಷ್ಟ ಇಲ್ಲ. ಯಾಕಂತಂದರೆ ಅದರ ಬೇರುಗಳು ತುಂಬ ಮೇಲ್ಗಡೆ ಇರುತ್ತೆ. ಆದರೆ ಗುಲಾಬಿ ಗಿಡದ ಬೇರುಗಳು ಕೆಳಗಡೆವರೆಗೂ ಹಬ್ಕೊಂಡಿರುತ್ತೆ. ಹಾಗಾಗಿ ಇದಕ್ಕೆ ಮಣ್ಣನ್ನು ಅಗಿಯೋದು, ಲೂಸ್ ಮಾಡೋದು ಅಂತಂದರೆ ತುಂಬಾ ಇಷ್ಟ. ಈ ಗಿಡದಲ್ಲಿ 3 ಬೆಸಲ್ ಶೂಟ್ಸ್ ಬಂದಿದೆ. ಎಲ್ಲಿ ಅದನ್ನು ಗ್ರಾಫ್ಟ್ ಮಾಡಿರ್ತಾರೋ ಅಲ್ಲಿಂದ ಬೆಸಲ್ ಶೂಟ್ಸ್ ಬರುತ್ತೆ. ಅದಕ್ಕೆ ನಾವು ಇದರ ಮಣ್ಣನ್ನು ಕ್ಲೀನಾಗಿರಬೇಕು, ಡೈಲಿ ಇದಕ್ಕೆ ನೀರನ್ನು ಸ್ಪ್ರೇ ಮಾಡ್ತಾ ಇರಬೇಕು. ಫರ್ಟಿಲೈಸೇಷನ್ ರೆಗ್ಯುಲರ್ ಆಗಿರಬೇಕು. ಅಂತಂದರೆ 15 ದಿನಕ್ಕೊಮ್ಮಾದರೂ ನಾವು ಯಾವುದಾದ್ರೂ ಒಂದು ಒಳ್ಳೆಯ ಹೋಮ್ ಮೇಡ್ ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಕೊಡಲೇಬೇಕು. ಆವಾಗಲೇ ಇದು ನಮಗೆ ಚೆನ್ನಾಗಿ ಹೂಗಳನ್ನು ಕೊಡೋದು. ಇವಾಗ ನೋಡಿ, ಬೇಸಿಗೆಯಲ್ಲಿ ಈ ರೀತಿ ಕೀಟಗಳು ತುಂಬಾ ಕಾಡ್ತಾ ಇರ್ಬೋದು ನಿಮಗೆಲ್ಲ. ಇದಕ್ಕೆ ಸೊಲ್ಯೂಷನ್ ಏನು ಅಂತಂದರೆ 1 ಲೀಟರ್ ನೀರಲ್ಲಿ ಒಂದು ಅರ್ಧ ಚಮಚ ಬೇಕಿಂಗ್ ಸೋಡಾ ಹಾಕಿ ಸ್ಪ್ರೇ ಮಾಡಿ. ಅದರ ಜೊತೆಗೆ ನೀವು ನೀಮ್ ಆಯಿಲ್ಸ್ ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಈ ಆಕಳ ಗೋಮೂತ್ರ ಇರುತ್ತಲ್ಲ, ಅದನ್ನು ಕೂಡ ನೀವೇನು ಮಾಡ್ಬೋದು, ಒಂದು ಅರ್ಧ ಚಮಚದಷ್ಟು 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಎರಡನ್ನೂ ಸ್ಪ್ರೇ ಮಾಡ್ಬೋದು. ಇದರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನಾನು ಇವಾಗಲೇ ಮನೆ ಶಿಫ್ಟ್ ಮಾಡಿ ಗಿಡಗಳನ್ನು ಇವಾಗ ಏನು ಮಾಡ್ತಾಯಿದ್ದೀನಿ, ಎಲ್ಲ ರುಟೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನನಗೆ ಅಷ್ಟೊಂದು ಸ್ಪ್ರೇ ಎಲ್ಲ ಮಾಡೋದಕ್ಕಾಗ್ತಾಯಿಲ್ಲ. ಆದರೆ ಇನ್ನು ಮುಂದೆ ಏನು ಮಾಡ್ತೀನಿ, ರೆಗ್ಯುಲರ್ ಆಗಿ ಕೀಟನಾಶಕಗಳನ್ನ ಸ್ಪ್ರೇ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಬರುವಂಥದ್ದು ಪ್ರೂನಿಂಗ್. ಇದಕ್ಕೆ ತುಂಬ ಇಷ್ಟವಾಗಿರುವಂಥ ಕೆಲಸ. ನಿಮಗೆ ಹೂಗಳು ಬೇಕು ಅಂತಂದರೆ ನೀವು ಇದಕ್ಕೆ ಸಾಫ್ಟ್ ಪ್ರೂನಿಂಗ್ ರೆಗ್ಯುಲರ್ ಆಗಿ ಮಾಡ್ತಾನೆ ಇರಬೇಕು. ಪ್ರೂನಿಂಗ್ನಲ್ಲಿ ನಿಮಗೆ ಸಾಫ್ಟ್ ಪ್ರೂನಿಂಗ್, ಹಾರ್ಡ್ ಪ್ರೂನಿಂಗ್ ಅಷ್ಟೇ ಗೊತ್ತು. ಆದರೆ ಪ್ರೂನಿಂಗ್ ಮಾಡಬೇಕಾದ್ರೆ ಯಾವ ಕಡೆ ಪ್ರೂನಿಂಗ್ ಮಾಡಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ನೀವು ಬ್ರಾಂಚನ್ನು ಒಳಗಡೆ ಸೈಡಲ್ಲಿ 45 ಡಿಗ್ರಿ ಆ್ಯಂಕಲ್ನಲ್ಲಿ ಕಟ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಒಳಗಡೆ ಬ್ರಾಂಚಸ್ ಬೆಳೀತಾ ಹೋಗುತ್ತೆ. ಆವಾಗ ಒಳಗಡೆ ಅಂತಂದರೆ ಏನು ಇವಾಗ ನಮಗೆ ಗ್ರಾಫ್ಟೆಡ್ ಪಾಯಿಂಟ್ ಇರುತ್ತೆ, ಮೇನ್ ಬ್ರಾಂಚ್ ಇರುತ್ತಲ್ಲ, ಅಲ್ಲೆಲ್ಲ ತುಂಬಾ ಈ ಬ್ರಾಂಚಸ್ ಎಲ್ಲ ಬೆಳ್ಕೊಂಡು ಬಿಟ್ಟರೆ ಅಲ್ಲಿ ಗಾಳಿ ಬೆಳಕು ಆಡಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಹೊರಗಡೆ ಕಟ್ಟಿಂಗ್ ಕೊಡಬೇಕು. ಅಂತಂದರೆ ಒಳಗಡೆ 45 ಬರಬಾರ್ದು, ಮುಂದೆ ತೋರಿಸ್ತೀನಿ. ಒಳಗಡೆ ಸೈಡ್ ಕಟ್ಟಿಂಗ್ ಆಗಬಾರ್ದು, ಹೊರಗಡೆ 45 ಡಿಗ್ರಿ ಬರಬೇಕು. ಆವಾಗ ಏನಾಗುತ್ತೆ ಅಂತಂದರೆ ಗಿಡ ಅಗಲವಾಗಿ ಹೊರಗಡೆ ಬೆಳೆಯುತ್ತೆ. ನೆಕ್ಸ್ಟ್ ಬರುವಂಥದ್ದು ಈ ರೀತಿ ಒಣಗಿರುವಂಥದ್ದು ಬ್ಲ್ಯಾಕ್ ಸ್ಪಾಟ್ಸ್ ಅಥವಾ ಫಂಗಸ್ ಇರುವಂಥ ಎಲೆಗಳನ್ನು ಸಾಧ್ಯವಾದಷ್ಟು ತೆಗಿತಾ ಇರಿ. ಇದರಿಂದ ಗಿಡದ ಎನರ್ಜಿ ವೇಸ್ಟ್ ಆಗಲ್ಲ. ಯಾಕಂತಂದರೆ ಆ ಗಿಡದ ಎಲೆಗಳು
ಪ್ರತಿಯೊಂದು ಬ್ರಾಂಚ್ಗಳಿಗೂ ಆ ಗಿಡ ಏನು ಮಾಡ್ತಾ ಇರುತ್ತೆ, ಫುಡ್ಡನ್ನು ಸಪ್ಲೈ ಮಾಡ್ತಾ ಇರುತ್ತೆ, ಪೋಷಕಾಂಶಗಳನ್ನು ಕೊಡ್ತಾ ಇರುತ್ತೆ. ನೀವು ಒಂದು ವೇಳೆ ಒಣಗ್ತಾ ಇರುವಂಥ ಎಲೆಗಳನ್ನು ಹಾಗೆ ಬಿಟ್ಟರೆ, ಡೆಡ್ ಹೆಡ್ಡಿಂಗ್ ಮಾಡದೆ ಹೋದರೆ, ಅರಳಿರುವಂಥ ಹೂಗಳನ್ನು ಕಟ್ ಮಾಡದೆ ಹೋದರೆ ಏನಾಗುತ್ತೆ ಅಂತಂದರೆ, ಆ ಗಿಡ ಆ ಒಂದು ಘಟಕಗಳಿಗೂ ಅಂತಂದರೆ ಆ ಒಂದು ಬ್ರಾಂಚ್ಗಳಿಗೂ ಆ ಒಂದು ಭಾಗಕ್ಕೂ ಕೂಡ ನ್ಯೂಟ್ರಿಯೆಂಟ್ಸ್ ತಲುಪಿಸ್ಬೇಕಾಗತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಗಿಡ ಹೆಲ್ದಿಯಾಗಿ ಬೆಳಿಬೇಕು ಅಂತಂದರೆ ಸಾಧ್ಯವಾದಷ್ಟು ವೇಸ್ಟ್ ಅಂತಂದರೆ ನಿಮಗೆ ಅದರಲ್ಲಿ ಅನಗತ್ಯ ಯಾವ ಒಂದು ಪಾರ್ಟ್ ಅನಿಸುತ್ತೋ ಅದನ್ನು ರಿಮೂವ್ ಮಾಡಿ ತೆಗೆದಾಕ್ಬಿಡಿ. ಈ ರೀತಿ ಮಾಡಿದಾಗ ಗುಲಾಬಿ ಗಿಡ ಅಗಲವಾಗಿ ಬುಷಿಯಾಗಿ ಬೆಳೆದು ಪ್ರತಿ ಬ್ರಾಂಚ್ನಲ್ಲಿ ನಿಮಗೆ ಹೂಗಳನ್ನು ಕೊಡುತ್ತೆ. ಆವಾಗಲೇ ತೋರಿಸಿದ್ನಲ್ಲ, ಆ 2 ಗಿಡಗಳಿಗೆ ನಾನು ಫರ್ಟಿಲೈಸರ್ ಮಾಡ್ತಾ ಇಲ್ಲ. ಯಾಕಂತಂದರೆ ಅದರಲ್ಲಿ ಆಲ್ರೆಡಿ ತುಂಬ ಚೆನ್ನಾಗಿ ಫ್ಲವರಿಂಗ್ ಆಗ್ತಾ ಇರುತ್ತೆ. ಇನ್ನೊಂದು ಪಾಯಿಂಟ್, ಯಾವ ಗಿಡದಲ್ಲಿ ಹೂಗಳು ಬರ್ತಾ ಇರುತ್ತೋ ಆ ಗಿಡಗಳಿಗೆ ಹೆಚ್ಚಿಗೆ ಫರ್ಟಿಲೈಸರ್ ಮಾಡಿಬಿಡಿ. ಆ ಗಿಡಗಳಲ್ಲಿ ಹೂಗಳು ಬಂದು ಹೋದ ನಂತರ ನೀವೇನು ಮಾಡಬೇಕು, ಮತ್ತೆ ಫರ್ಟಿಲೈಸರ್ ಮಾಡಬೇಕು. ಯಾಕಂತಂದರೆ ಯಾವ ಗಿಡದಲ್ಲಿ ನೀವು ಚೆನ್ನಾಗಿ ಫೀಡಿಂಗ್ ಮಾಡಿರ್ತೀರೋ ಆ ಗಿಡದಲ್ಲೇ ಹೂಗಳು ಬರೋದು. ನೀವು ಹೂಗಳು ಬರ್ತಾ ಇದೆ ಮತ್ತೆ ಫೀಡಿಂಗ್ ಮಾಡ್ತಾ ಇರುತ್ತೆ, ಗಿಡ ಏನಾಗುತ್ತೆ ಅಂತಂದರೆ ಒಣಗುವಂಥ ಸಾಧ್ಯತೆ ಇರುತ್ತೆ. ಯಾಕಂತಂದರೆ ಅದು ಆಲ್ರೆಡಿ ಒಂದು ಕೆಲಸ ಮಾಡ್ತಾ ಇರುತ್ತೆ. ನೀವು ಮತ್ತೆ ಅದಕ್ಕೆ ಫರ್ಟಿಲೈಸರನ್ನು ಕೊಟ್ಟಾಗ ಅದಕ್ಕೆ ಡೈಜೆಷನ್ ಮಾಡ್ಕೊಳ್ಬೇಕು ಅಥವಾ ಹೂಗಳನ್ನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಗಿಡಗಳು ಏನಾಗುತ್ತೆ, ಸ್ಟ್ರೆಸ್ಗೆ ಒಳಗಾಗುತ್ತೆ. ಇವತ್ತು ನಾನು ಈ ಗಿಡಕ್ಕೆ ಫೀಡ್ ಮಾಡ್ತಾ ಇದ್ದೀನಿ ನೋಡಿ. ಇದು ಗಿಡ ಕೂಡ ಕಂಪ್ಲೀಟಾಗಿ ಒಣಗುವಂಥ ಸಾಧ್ಯತೆ ಇದೆ. ಇದನ್ನು ತುಂಬಾ ಜೋಪಾನ ಮಾಡಿ ನಾನು ಕಾಯ್ಕೊಂಡಿದ್ದೀನಿ. ಇದರಲ್ಲಿ ಕೇವಲ ಒಂದು 3 ಬ್ರಾಂಚಸ್ ಇದೆ. ಹಾಗಾಗಿ ಆ ಗಿಡಕ್ಕೆ ನಾನಿವತ್ತು ಕಾಂಬೋ ಫರ್ಟಿಲೈಸರ್ನ ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ₹1 ಒಂದು ಸಿಗುವಂಥ ಒಂದು ಬಳಪ ಚಾಕ್ ಪೀಸ್ ಸೀಮೆ ಸುಣ್ಣ ಇದನ್ನು ತೊಗೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ನೀವೇನು ಮಾಡಿ, ಒಂದು ಕಲ್ಲಿನಿಂದ ಕುಟ್ಟಿ ಇದನ್ನು ಪೌಡರ್ ಮಾಡ್ಕೊಳ್ಳಿ. ತುಂಬ ಜನ ಕಮೆಂಟ್ನಲ್ಲಿ ಹೇಳಿರ್ತೀರ, ನಾವು ಮೊಟ್ಟೆಯನ್ನು ಯೂಸ್ ಮಾಡಲ್ಲ, ಹಾಗಾಗಿ ಅದ್ರ ಬದಲಾಗಿ ಏನಾದರೂ ತಿಳಿಸಿ ಅಂತ. ಗುಲಾಬಿ ಗಿಡಕ್ಕೆ ಕ್ಯಾಲ್ಶಿಯಂ ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ಕ್ಯಾಲ್ಶಿಯಂ ನಾವು ಎಷ್ಟು ಹೇರಳವಾಗಿ ಕೊಡ್ತೀವೋ ಅಷ್ಟು ಚೆನ್ನಾಗಿ ಇದು ಹೂಗಳನ್ನು ಕೊಡುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಬಳಪವನ್ನು ತೊಗೊಂಡಿದ್ದೀನಿ, 2 ಚಮಚ ಬಾಳೆಹಣ್ಣಿನ ಸಿಪ್ಪೆಯ ಪೌಡ್ರ್. ಇದರಲ್ಲಿ NPK ರೇಷಿಯೋ ಚೆನ್ನಾಗಿದೆ, ಜೊತೆಗೆ ಇದರಲ್ಲಿ ಕ್ಯಾಲ್ಶಿಯಂ ಮತ್ತು ಐರನ್ ಕೂಡ ಚೆನ್ನಾಗಿದೆ. ಹಾಗಾಗಿ ಒಣಗಿರುವಂಥ ಬಾಳೆಹಣ್ಣಿನ ಸಿಪ್ಪೆ 2 ಚಮಚ, 2 ಚಮಚ ನಿಂಬೆಹಣ್ಣು ಅಥವಾ ಕಿತ್ತಳೆ ಹಣ್ಣಿನ ಸಿಪ್ಪೆಯ ಪೌಡರ್. ಇದು ಕೂಡ NPK ಹೇರಳವಾಗಿದೆ, ಇದರಲ್ಲಿ ಐರನ್ ಇದೆ, ಕ್ಯಾಲ್ಶಿಯಂ ಕೂಡ ಇದರಲ್ಲಿ ಇರೋದ್ರಿಂದ. ಜೊತೆಗೆ ಇವೆರಡೂ ವಸ್ತುಗಳು ಮಣ್ಣನ್ನು ಆ್ಯಸಿಡಿಕ್ ಆಗುತ್ತೆ. ಏನು, ಕಿತ್ತಳೆ ಹಣ್ಣಿನ ಸಿಪ್ಪೆ 2 ಚಮಚ, ಟೀ ಪೌಡ್ರ್, ಫ್ರೆಶ್ ಟೀ ಪೌಡ್ರ್ 2 ಚಮಚ. ಇದನ್ನು ಹಾಕೋದ್ರಿಂದ ಗಿಡಗಳಿಗೆ ಪ್ರತಿಯೊಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಜೊತೆಗೆ NPK ಹೇರಳವಾಗಿ ಸಿಗುತ್ತೆ. ಜೊತೆಗೆ ಫಂಗಸ್ ಬರಬಾರ್ದು, ಮಣ್ಣಿನಲ್ಲಿ ಫಂಗಸ್ ಆಗಬಾರ್ದು ಅಂತಂದರೆ ನೋಡಿ, ನಾನು ಇದನ್ನು ಮೀಶೋನಿಂದ ಕಾಂಬೋ ಫರ್ಟಿಲೈಸರ್ ತರಿಸ್ಕೊಂಡಿದ್ನಲ್ಲ, ಅದರಲ್ಲಿರುವಂಥ ಬೇವಿನ ಹಿಂಡಿಯ ಪೌಡ್ರ್, ಇದನ್ನು ಕೂಡ 2 ಚಮಚ ತೊಗೊಂಡಿದ್ದೀನಿ. ಇದಿಷ್ಟು ಫರ್ಟಿಲೈಸರ್ ನಿಮಗೆ 4 ಗಿಡಗಳಿಗೆ ಆಗುತ್ತೆ. ಯಾವ ಗಿಡ 10 ಇಂಚ್ ಇದೆಯೋ ಅಥವಾ 8 ಇಂಚಿನ ಪಾಟ್ ಇದ್ದರೆ ಒಂದು 3 ಚಮಚದಷ್ಟು ಹಾಕಿ. 6 ಇಂಚಿನ ಪಾಟ್ ಇದ್ದರೆ 2 ಚಮಚ ಸಾಕು. ಅದಕ್ಕಿಂತ ಚಿಕ್ಕ ಪಾಟ್ ಇದ್ದರೆ 1 ಚಮಚ ಸಾಕಾಗುತ್ತೆ ನೋಡಿ. ಮಣ್ಣನ್ನು ಅಗದು ಮಣ್ಣನ್ನು ಸ್ವಲ್ಪ ಬೇರಿನ ಹತ್ತಿರ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೈಡಲ್ಲಿ ಫರ್ಟಿಲೈಸರ್ ಮಾಡಿ. ಯಾಕಂತಂದರೆ ಬೇರುಗಳು ಸೈಡಲ್ಲೆಲ್ಲ ಹರಡ್ಕೊಂಡಿರುತ್ತಲ್ಲ, ಅವುಗಳಿಗೆಲ್ಲ ನ್ಯೂಟ್ರಿಯೆಂಟ್ಸ್ ಸಿಗಬೇಕು, ಪೋಷಕಾಂಶಗಳು ಸಿಗಬೇಕು ಅಂತಂದರೆ ನಾವು ಒಂದೇ ಕಡೆ ಫರ್ಟಿಲೈಸರ್ ಹಾಕಿ ಉಪಯೋಗ ಇಲ್ಲ. ಪ್ರತಿಯೊಂದು ಮಣ್ಣಿನ ಪ್ರತಿಯೊಂದು ಭಾಗದಲ್ಲೂ ಆ ಫರ್ಟಿಲೈಸರ್ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ. ನಾನಿಲ್ಲಿ 8 ಇಂದ 10 ಇಂಚಿನ ಪಾಟ್ ಇದು, ಇದಕ್ಕೆ 4 ಚಮಚದಷ್ಟು ಈ ಫರ್ಟಿಲೈಸರನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಮಣ್ಣಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಮ್ಮ ಕಡೆ ಎಲ್ಲ ಇವಾಗ 2 ದಿನಗಳ ಹಿಂದೆ ಮಳೆ ಆಗಿತ್ತು, ಹಾಗಾಗಿ ನಾನಿಲ್ಲಿ ನೀರನ್ನು ಹಾಕ್ತಾಯಿಲ್ಲ. ತೇವಾಂಶ ಮಣ್ಣಿನಲ್ಲಿ ಇರೋದ್ರಿಂದ ನೀರು ಹಾಕ್ತಾಯಿಲ್ಲ. ಒಂದು ವೇಳೆ ನಿಮ್ಮ ಗಿಡದಲ್ಲಿ ತೇವಾಂಶ ಇಲ್ಲ, ಮಣ್ಣು ಕಂಪ್ಲೀಟಾಗಿ ಒಣಗಿದೆ ಅಂತಂದರೆ ನೀವೇನು ಮಾಡಿ, ನೀರನ್ನು ಕೊಡ್ಬೋದು ನೋಡಿ. ವೇಸ್ಟ್ ಇರುವಂಥ ಬ್ಲೈಂಡ್ ಶೂಟ್ ಇರುವಂಥ ಗಿಡಗಳ ಬ್ರಾಂಚಸನ್ನು ಕಟ್ ಮಾಡಿ ತೆಗೆದುಬಿಡಿ. ಇದರಿಂದ ಏನಾಗುತ್ತೆ ಅಂತಂದರೆ ಬರುವಂಥ ಚಿಗುರು ಹೆಲ್ದಿಯಾಗಿ ಬೆಳೆಯುತ್ತೆ. ಇದು ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥ ಕೆಲಸ, ಅದು ಕೂಡ ಗುಲಾಬಿ ಗಿಡದಲ್ಲಿ ನೋಡಿ. ಈ ರೀತಿ ನಾನು ಬ್ಲೈಂಡ್ ಶೂಟ್ ವೇಸ್ಟ್ ಆಗಿರುವಂಥ ಮಣ್ಣಿನಲ್ಲಿ ತಾಗ್ತಾ ಇರುವಂಥ ಎಲೆಗಳನ್ನು ತೆಗಿತಾ ಇದ್ದೀನಿ. ಇದರಿಂದ ಗಿಡಗಳಿಗೆ ತಕ್ಕ ಮಟ್ಟಿಗೆ ನಾವು ಯಾವುದೇ ರೀತಿಯ ಕೀಟನಾಶಕ ಸ್ಪ್ರೇ ಮಾಡ್ದೇ ಗಿಡಗಳಿಗೆ ಫಂಗಸ್ ಹಾಗೂ ಕೀಟಗಳು ಅಟ್ಯಾಕ್ ಆಗದೇ ಇರುವಂತೆ ನೋಡ್ಕೊಳ್ಬೋದು. ನೆಕ್ಸ್ಟ್ ಇದು ವೈಟ್ ಬಿಳಿ ಬಣ್ಣದ ಬಟನ್ ರೋಸ್, ಮಿನಿಯೇಚರ್ ರೋಸ್ ಅಂತಂದರೆ ಸ್ವಲ್ಪ ದೊಡ್ಡದಾಗೇ ಇದೆ, ಮಿನಿಯೇಚರು ಅನ್ನೋಕ್ಕಾಗಲ್ಲ. ಆ ಗಿಡದಲ್ಲೂ ಕೂಡ ಪ್ರೂನಿಂಗ್ ಮಾಡಿದ ನಂತರ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಈ ಗಿಡಕ್ಕೆ ನಾನು ಕ್ಯಾಲ್ಶಿಯಂ ಕೊಡಲೇಬೇಕು. ಹಾಗಾಗಿ ಇದರಲ್ಲಿ ನಾನು ಕ್ಯಾಲ್ಶಿಯಂ ಜೊತೆಗೆ ನೈಟ್ರೋಜನ್ ಹಾಗೂ ಫಾಸ್ಫರಸ್ ಪೊಟ್ಯಾಷಿಯಂ ಇರುವಂಥ ಎಲ್ಲ ವಸ್ತುಗಳನ್ನು ಮಿಕ್ಸ್ ಮಾಡಿರುವಂಥ ಈ ಫರ್ಟಿಲೈಸರ್ನ ಕೊಡ್ತಾ ಇದ್ದೀನಿ. ಚಿಗುರು ಬರುತ್ತೆ. ಕ್ಯಾಲ್ಶಿಯಂ ಇರುವಂಥ ಚಾಕ್ ಪೀಸನ್ನು ಹಾಕೋದ್ರಿಂದ ಗಿಡಗಳ ಬ್ರಾಂಚಸ್ ಏನು ಚಿಗುರು ಬರ್ತಾ ಇರುತ್ತಲ್ಲ ಅದು ಹೆಲ್ದಿಯಾಗಿ ಬರುತ್ತೆ. ಮಣ್ಣು ಆ್ಯಸಿಡಿಕ್ ಆಗಿ ಟೀ ಪೌಡರ್ ಮಾಡೋದ್ರ ಜೊತೆಗೆ ಅದರಲ್ಲಿ ನೈಟ್ರೋಜನ್ ಇರೋದ್ರಿಂದ ಎಲೆಗಳು ಲಶ್ ಗ್ರೀನಾಗಿ ಹೆಲ್ದಿಯಾಗಿ ಬರುತ್ತೆ. ಹಾಗಾಗಿ ಇದನ್ನು ನಾನಿಲ್ಲಿ ಒಂದು 2 ರಿಂದ 3 ಚಮಚದಷ್ಟು ಈ ಗಿಡಕ್ಕೂ ಕೂಡ ಹಾಕ್ತಾಯಿದ್ದೀನಿ.
ಈ ಫರ್ಟಿಲೈಸರನ್ನೇ ನೀವು 10ರಿಂದ 15 ದಿನಗಳ ಗ್ಯಾಪಲ್ಲಿ ಒಂದು ಸರಿ ಕೊಟ್ಟರೆ ತುಂಬ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ. ನೋಡಿ ಇದು 4 ಇಂಚಿನ ಪಾಟು, 4 ಅಥವಾ 3 ಇಂಚಿನ ಪಾಟ್. ಇದು ತುಂಬ ಚಿಕ್ಕ ಪಾಟ್. ಇದರಲ್ಲಿ ಜಸ್ಟ್ ಒಂದು ಕಟಿಂಗ್ ಹಾಕಿದ್ದೆ ನಾನು ಯಾವಾಗ ಆಗಸ್ಟಲ್ಲಿ. ತುಂಬ ಚೆನ್ನಾಗಿ ಬಟನ್ ರೋಸ್, ಇದು ಪಿಂಕ್ ಬಟನ್ ರೋಸ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಇದರಲ್ಲಿ ಹೂಗಳು ಕೂಡ ತುಂಬ ಬಂದಿದೆ. ನಾನು ಹಿಂದಿನ ವಿಡಿಯೋನಲ್ಲಿ ಹಳೇ ಗಾರ್ಡನ್ನಲ್ಲಿರುವಾಗ ತೋರಿಸಿದ್ದೀನಿ. ಅದನ್ನು ಕಟಿಂಗ್ ಮಾಡಿದ ನಂತರ ನೋಡಿ ಮತ್ತೆ ಎಷ್ಟು ಚೆನ್ನಾಗಿ ಇದರಲ್ಲಿ ಮೊಗ್ಗು ಬರ್ತಾ ಇದೆ. ಸ್ವಲ್ಪ ಬಿಸಿಲು ಹೆಚ್ಚಿಗೆ ಇರೋದ್ರಿಂದ ಸುಟ್ಟಂತಾಗಿದೆ. ನೀವು ನೀರು ಸ್ಪ್ರೇ ಮಾಡ್ತಾ ಇದ್ರೆ ಮೊಗ್ಗುಗಳು ಒಣಗಲ್ಲ, ಬಾಡಲ್ಲ. ನೋಡಿ ಕಟ್ ಮಾಡಿದ ನಂತರ ಅದೇ ಕೆಳಗಡೆಯಿಂದ ಎಷ್ಟು ಹೆಲ್ದಿಯಾಗಿ ಬ್ರಾಂಚ್ ಬಂದಿದೆ, ಎಷ್ಟು ದಪ್ಪನಾಗಿ ಎಷ್ಟು ದೊಡ್ಡದಾಗಿ ಬೆಳೀತಾ ಹೋಗಿ ಅದರಲ್ಲಿ ಎಷ್ಟೊಂದು ಮೊಗ್ಗುಗಳು ರೆಡಿ ಆಗ್ತಾ ಇದೆ ಅಂತ. ಈ ಗಿಡಕ್ಕೂ ಕೂಡ ನಾನು ಏನು ಮಾಡ್ತಾ ಇದ್ದೀನಿ, 1 ಚಮಚದಷ್ಟು ಫರ್ಟಿಲೈಸರನ್ನು ಹಾಕ್ತಾ ಇದ್ದೀನಿ. ಇಷ್ಟು ಹಾಕಿದ್ರೆ ಸಾಕು. ಈ ಗಿಡದಲ್ಲಿ ಮಾಯಿಶ್ಚರ್ ಇಲ್ಲ, ಹಾಗಾಗಿ ನಾನು ಇದಕ್ಕೆ ಆಮೇಲೆ ನೀರನ್ನು ಹಾಕ್ತೀನಿ. ನೀವು ಮಾಯಿಶ್ಚರ್ ಇದ್ದರೆ ಏನು ಮಾಡಿ, ನೀರನ್ನು ಅವಾಯ್ಡ್ ಮಾಡಿ. ಆಮೇಲೆ ಮೊಟ್ಟೆ ಸಿಪ್ಪೆ ಇಲ್ಲ ಅಂತಂದರೆ ನೀವು ರಾಕ್ ಫಾಸ್ಫೇಟ್ ಅಂತ ಸಿಗುತ್ತೆ, ಅದರಲ್ಲೂ ಕೂಡ ಕ್ಯಾಲ್ಶಿಯಂ ಇರುತ್ತೆ, ಅದನ್ನು ಹಾಕ್ಬೋದು. ಇಲ್ಲ ಅಂತಂದರೆ ಬೋನ್ ಮೀಲ್ ಸಿಗುತ್ತೆ, ಅವೆರಡೂ ಬೇಡ ಅಂತಂದರೆ ನೀವು ಸಿಂಪಲ್ಲಾಗಿ ಚಾಕ್ ಪೀಸ್ ಪೌಡ್ರನ್ನು ನೀವು ಹಾಕಿದ್ರೆ ತುಂಬಾ ಒಳ್ಳೆಯದಾಗಿ ರಿಸಲ್ಟ್ ಸಿಗುತ್ತೆ. ಸೊ ಈ ವಿಡಿಯೋ ನಿಮಗೆಲ್ಲ ಇನ್ಫಾರ್ಮೇಟಿವ್ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.